ಇವತ್ತು ಯಲಾಂಕದಲ್ಲೂ ಕೂಡ ತಿಗಳು ಸಮುದಾಯ, ಅದರಲ್ಲಿ ಬೇರೆ ಬೇರೆ ಕುಲಸ್ಥರವರೇ, ಶಂಭು ಮತ್ತು ಅಗ್ನಿಕುಲ, ಅಗ್ನಿಕುಲ, ಈ ಥರದ್ದು ಬೇರೆ ಬೇರೆ ಐತೆ. ಆದರೆ ಎಲ್ಲ ತಿಗಳು ಸಮುದಾಯನೇ. ಎಲ್ಲ ಸಮುದಾಯದಲ್ಲೂ ಕೂಡ ಈಗ ಒಕ್ಕಲಿಗ ಜನಾಂಗದಲ್ಲೂ ಬೇರೆ 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 ಜಾತಿ ಇರ್ತದೆ. ಆದರೆ ನಾವೆಲ್ಲ ಒಕ್ಕಲಿಗರೇನೆ, ನಾವೆಲ್ಲ ತಿಗಳರೇನೆ. ಅದರಲ್ಲಿ 10 ಗುಂಪುಗಳು ಮಾಡ್ಕೊಳಕ್ಕೆ ಹೋಗ್ಬೇಡ. ಆಚಾರ ವಿಚಾರ ಸ್ವಲ್ಪ ಚೇಂಜಸ್ ಇರ್ಬೋದು, ಆದರೆ ತಿಗಳ ಅಂತ ಹೇಳಿದ್ರೆ ನಾವು ಇಡೀ ರಾಜ್ಯದ ತಿಗಳ ಜನಾಂಗ ಒಂದಾಗಿ ಒಂದು ಸೌಂಡ್ ಇಕ್ಕಿದ್ರೆ ಕೆಲಸ ನಿಮ್ಮ ಹತ್ರ ಬರ್ತವೆ. ಸೌಂಡ್ ನೀವು ಇಕ್ಕಲ್ಲ, ನೀವೇ ಸೌಂಡ್ ಮಾಡ್ಕೊಂತ ಇರ್ತೀರ. ಇದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಒಬ್ಬ ಕುಲದ ಯಜಮಾನ ಹೇಳ್ದ ಅಂತಂದ್ರೆ, ಇಲ್ಲ ಇಬ್ಬರು ಕುಲದ ಯಜಮಾನ ತೀರ್ಮಾನ ತಗೊಂಡ್ರೆ ಮಿಕ್ದವರೆಲ್ಲ ಒಪ್ಕೊಬೇಕು. ದೊಡ್ಡವ್ರಿಗೆ ನಾವು ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ, ನಮ್ಮ ಸಮಾಜ ಒಡೆದೋಗ್ತದೆ. ಆ ದೃಷ್ಟಿಯಿಂದ ಈ ಸಮಾಜ ಅತ್ಯಂತ ಪ್ರೀತಿಸ್ತಕ್ಕಂಥ ಸಮಾಜ ನಾನು. ಮತ್ತು ಈ ಸಮಾಜದ ಮನೆಯಲ್ಲಿ ಬೆಳೆದಿರುವಂಥ ನಮ್ಮ ಮನೆ ಪಕ್ಕದಲ್ಲೇ ಮುನ್ಸಾಮಪ್ಪ ಅಂತ ತಿಗಳರು ಇದ್ರು. ನಮ್ಮ ಅಪ್ಪ ಅವ್ರಿಬ್ರು ಫ್ರೆಂಡ್, ಬೇಟೆಗಾರ ಇಬ್ರು. ಹೆಸರುಗಡದಲ್ಲೂ ಭಾಳ ಜನ ಬೇಟೆಗಾರ ಅವರು. ಈಗ ಬೇಟೆ ಆಡೋಕ್ಕಾಗಲ್ಲ, ಬೇಟೆ ಆಡಿದ್ರೆ ಗಬಕ್ ನೀಡಿ ಒಳಗಾಗ್ತಾನೆ. ಒಳಗಾಕೋದೆಲ್ಲ ಪಕ್ಕದಾಗಿರೋ ಇಟ್ಕೊಡ್ತಾನೆ, ಮೊಬೈಲಲ್ಲಿ ಇಟ್ಕೊಂಡ್ಬಿಟ್ಟು ಇವನೇ ಹೊಡೆದಿದ್ದು ಅಂತೇಳಿ. ಬೇಟೆಗಾರರು ಅವರು. ಅವ್ರ ಮನೇಲಿ ನಾನು ಯಾವಾಗಲೂ ಸ್ಕೂಲ್ ಬಿಟ್ಟು ಬಂದ್ರೆ ಅವ್ರ ಮನೆಯಲ್ಲಿ ಹಿಟ್ಟಿಗೆ ಉಪ್ಪು ಹಾಕ್ಕೊಡೋರು. ಸಾಂಬಾರು ಇರ್ತಾ ಇರಲಿಲ್ಲ, ಹಿಟ್ಟಿಗೆ ಒಂದು ಉಪ್ಪು ಕಾಳು ಇಟ್ಕೊಟ್ಕೊಡೋರು. ಅದನ್ನು ತಿಂತಾ ಇದ್ದೆ ನಾನು. ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಸ್ವಲ್ಪ ನನಗೆ ಜ್ಞಾಪಕಶಕ್ತಿ ಸ್ವಲ್ಪ ಕಡಿಮೆ ಏನಿಲ್ಲ, ಚೆನ್ನಾಗೇ ಇದ್ದೀನಿ ನಾನೆಲ್ಲ ಕೂಡ. ಈ ಥರ ನಾನು ಹೆಂಗೆ ಬಂದೆ, ಯಾರ್ಯಾರ ಜೊತೆಲಿ ಬೆಳೆದೆ ಅಂತಕ್ಕಂಥದ್ದು ವಾಸ್ತವವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಹಿಂದುಳಿದ ವರ್ಗದ ಸಮಾಜದ ಜೊತೆಯಲ್ಲೇ ಬೆಳೆದಿರ್ತಕ್ಕಂಥದ್ದು. SC ಕಾರ್ಯಕರ್ತರ ಸ್ನೇಹಿತರ ಜೊತೆ ನಾನು ಬೆಳೆದಿರ್ತಕ್ಕಂಥದ್ದು. ಎಲ್ಲ ಹಾಸ್ಟೆಲ್ ಮಲ್ತಾ ಇದ್ದೆ ನಾನು. ಈ ಥರ ನಿಮ್ಮ ಸಮಾಜಕ್ಕೆ ಕೆಲಸ ಮಾಡಿದ್ರೆ ಅದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು. ಮತ್ತು ಚುನಾವಣೆಗಳಲ್ಲಿ ನೀವು ಹೆಚ್ಚು ಗೆಲ್ಲಬೇಕು. ಯಾಕಂದರೆ ಪೊಲಿಟಿಕಲ್ ಆಗಿ ನಾವು ಇತ್ತು ಅಂತಂದರೆ, ಯಾಕಂದ್ರೆ ಅಲ್ಲೇನೆ ಜಾಗ ಮಂಜೂರು ಮಾಡೋದು ಸರ್ಕಾರನೇ, ಇದು ಫಂಡ್ ಕೊಡೋದು ಸರ್ಕಾರನೇ. ನಮ್ಮವರು ಒಂದು ಒಬ್ಬರು ಇಬ್ಬರು ಇತ್ತು ಅಂತಂದರೆ ನಾವೇನು ಬೇಕಾದ್ರೂ ಮಾಡ್ಬೋದು. ಇವತ್ತು ಬೆಂಗಳೂರಿನಲ್ಲಿ ಕರಗ ಕಲ್ಯಾಣಕ್ಕೆ ನಾನು BDA ಚೇರ್ಮನ್ ಆಗಿದ್ದಾಗ 5 ಕೋಟಿ ಕೊಟ್ಟೆ. ಇನ್ನೂ ಕೆಲಸ ಶುರು ಮಾಡಿಲ್ಲ. ಯಲಹಂಕ ಕೆರೆ ಮೇಲೆ ನೀವು ನೋಡಿರ್ಬೋದು, ದೊಡ್ಡ ಕಲ್ಯಾಣಿಯನ್ನು ಕಟ್ಟಿಸಿ ದ್ರೌಪದಮ್ಮನ ವಿಗ್ರಹವನ್ನು ಮಾಡಿಸಿ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಎಲ್ಲೂ ಅಲ್ಲ, ಕರ್ನಾಟಕದಲ್ಲಿ ಎಲ್ಲಿಲ್ಲ ಅಷ್ಟು ಚೆನ್ನಾಗಿರೋ ಕಲ್ಯಾಣಿಯನ್ನು ಮಾಡಿಸ್ಕೊಟ್ಟಿದ್ದೀವಿ. ಇವತ್ತು ನಮ್ಮ ಯಲಹಂಕದ ಇದು ಹೆಸರುಘಟ್ಟದ ಕರಗ ದೇವಸ್ಥಾನ ಕೂಡ ಅದು ಇನ್ನೂ ಓಪನ್ ಆಗಿಲ್ಲ, ಭಾಳ ದೊಡ್ಡದಾಗಿ ಕಟ್ಟವ್ರೆ. ಅನುದಾನದ ಕೊರತೆ. ನಾನು ಕೂಡ ಅವಾಗೆಲ್ಲ ಕಾಂಕ್ರೀಟ್ ಅವೆಲ್ಲವನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ಇವತ್ತು ದುರ್ಗಾಂಬ ದೇವಸ್ಥಾನ ಮೊನ್ನೆ ಎಷ್ಟೋ ಒಂದು 20,000 ಜನ ಬಂದಿದ್ರು, ಸಿಕ್ಕಾಪಟ್ಟೆ ಜನ. ಹೆಸರುಘಟ್ಟ ದುರ್ಗಾಂಬ ದೇವಸ್ಥಾನ ಅಂತಂದ್ರೆ ಇವತ್ತು ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ತೆಪ್ಪೋತ್ಸವ ಎಲ್ಲ ನಡೀತದೆ. ಎಲ್ಲ ಒಗ್ಗಟ್ಟಾಗಿ ಮಾಡ್ಬೇಕು ನಾವೆಲ್ಲ ಕೂಡ. ಆ ದೇವರ ಹೆಸರಲ್ಲಿ ನಾವೇನೋ ಒಂದು ಗುಂಪುಗಳು ಮಾಡ್ಕೊಳೋದು ಬೇಡ. ಯಾಕಂದ್ರೆ ತಾಯಿ ಮಕ್ಕಳು ಬೇರೆ ಬೇರೆ ಅನ್ನಲ್ಲ, ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಆ ತಾಯಿ ಹೆಸರನ್ನ ನಮ್ಮ ಕಡೆಯಿಂದ ಎಲ್ಲೂ ಪ್ರಸ್ತುತಕ್ಕೆ ಬರೋ ರೀತಿಯಲ್ಲಿ ಕೂಡ ನಾವೆಲ್ಲ ಮಾಡಬೇಕು. ನಾವು ಹೇಳೋದೊಂದು ಮಾಡೋದೊಂದು, ಅದಾಗಬಾರ್ದು ಅಂತಕ್ಕಂಥ ಮಾತನ್ನ ಹೇಳಿ, ನನಗೂ ಕೂಡ ಹೊಟ್ಟೆಯಲ್ಲಿ ಇಲಿ ಓಡಾಡ್ತಾ ಇದ್ದೀನಿ. ಬೆಳಿಗ್ಗೆ 2 ಇಡ್ಲಿ ತಿಂದಿದ್ದು, 7:30 ಕಾರ್ಯಕ್ರಮ, ಮನೇಲಿ ಇನ್ನೂ ತಿಂಡಿ ಆಗಲಿಲ್ಲ. ಇಮಿಡಿಯೇಟ್ ಏನಪ್ಪ ಆಯ್ತಲ್ಲ, ಎಲೆಕ್ಷನ್ ಕ್ಯಾನ್ವಾಸ್ ಮುಗೀತಲ್ಲ ನನಗೆ. ನಿಮ್ಮೂರಿಂದ ಮೆರವಣಿಗೆ ಮಾಡ್ಸ್ಕೊಂಡು ಬಂದ್ಬಿಟ್ಟೆ, ನನಗೆ ಪ್ರಚಾರ ಆಗೋಯ್ತು ಅಂತ ಕಡೆ ಬೇಡ.